ಇದು ಬಂದು ಏಲಕ್ಕಿ ಸರ್. ಇದು ನಮ್ಮಲ್ಲಿ ಅಡಿಕೆ ಒಳಗಡೆ ಇದ್ದಂಥದ್ನ ದಸಿಗಳನ್ನ ಕಿತ್ಕೊಂಡ್ಬಂದು ನಾವು ಹಾಕೊಂಡು ಎಲ್ಲೂ ಹೊರಗಡೆ ತರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಂದಿದ್ದು ಟಿಶ್ಯೂ ಕಲ್ಚರ್ ಇದು. ನೆಕ್ಸ್ಟ್ ಅದನ್ನೇ ನಾನು ಮರಿಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಏಲಕ್ಕಿ ತಳಿ ನಮ್ದು. ಅವರೇಜ್ ಸರ್ ಇದು ಒಂದು 8 kg ಗಂಟೆ ಬರ್ತಾ ಇದೆ. ನಾನೇನ್ ಜಾಸ್ತಿ ಇದಕ್ಕೇನು ಜಾಸ್ತಿ ಒತ್ತು ಕೊಟ್ಟಿಲ್ಲ. ಏನಂದ್ರೆ ನಮ್ದೇ ಗೊಬ್ಬರ ಹಾಕೊಂಡು ಏನ್ಕಂದ್ರೆ ಖರ್ಚಿಗಂತೂ ಲಾಸ್ ಇಲ್ಲ ಸರ್ ನನಗೆ. ಬಾಳೆಲಂತೂ ನಮ್ದು ಏನೇ ಖರ್ಚು ವೆಚ್ಚ ಆಳುಗಳು ಏನ್ ಲೇಬರ್ ಇದ್ರು ಇದೇನೆ. ಇದಿದ್ರೆ ಸರ್ ವಾರ ದುಡ್ಡು ಬರ್ತಾ ಇರ್ತದೆ. ಇದು ಫ್ರೆಶ್ ಕ್ರಾಪ್ ಇದು. ಇದು ಫ್ರೆಶ್ ಸ್ಟಾರ್ಟಿಂಗ್. ಆಲ್ಮೋಸ್ಟ್ ಅವರೇಜ್ 8 kg ನಿಂತ್ಕೊಂತೈತಿ. ಈಗ ಒಂದ್ ಬ್ಯಾಚ್ ಕಡ್ದಿದ್ದೀನಿ. ಒಂದ್ 12,000 ಸಿಕ್ತು. ಈಗ ಇವತ್ತು ಕಡಿಬೇಕು. ಇವತ್ತು ಎಲ್ಲಿಗೆ ಕೊಡ್ತಾ ಇದೀರಿ ಸರ್? ಸ್ಟಾರ್ಟಿಂಗ್ ಬಂದು ನಾವು ಬಿಗ್ ಬಾಸ್ಕೆಟ್ ಹಾಕಿದ್ದು. ಅಂತ ಕ್ವಾಲಿಟಿ ಕಾಯಿ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಿಗ್ ಬಾಸ್ಕೆಟ್ ಹಾಕಿದ್ದು. ಈ ಸತಿ ಆಮೇಲೆ ಬೆಂಗಳೂರು. ಈಗ ಇದೇ ಫಸ್ಟ್ ಕ್ರಾಪ್. ಇಲ್ಲಿ ಬೇರೆ ಕಡೆ ನೆಟ್ಟಿರೋದು. ನಮ್ ಕೊಪ್ಪದಲ್ಲಿ ಲೋಕಲ್ ಅಲ್ಲ, ಜಾಸ್ತಿ ಇಲ್ಲ ನನ್ನ ಹತ್ರ ಗೊನೆ. ಇದು ಒಂದ್ 500 ಗೆಡ್ಡೆ ಹಾಕೊಂಡಿದೆ. ಇದು 500 ಗೆಡ್ಡೆಲಿ ಒಂದ್ 40 ಗೊನೆ ಹೊಸ ಕಡ್ದಿದ್ದೆ. ಈ ಸತಿ ಒಂದ್ 30 ಗೊನೆ ಸಿಗ್ತದೆ. ಈಗ ಒಂದ್ 4-5 ದಿನ ಹಿಂದೆ ಕಡ್ದಿದೆ ಅಷ್ಟೇನೆ. ಈಗ ಅಲ್ಲೇ ಮತ್ತೆ ಬಂದೈತೆ. ಎಷ್ಟು ಸ್ಟಾರ್ಟಿಂಗ್ ಆದ್ರೆ ಒಂದ್ ವಾರಕ್ಕೂ ದುಡ್ಡು ಬರುತ್ತೆ. ಇದು ಎಷ್ಟು ಕೊಡ್ತಾ ಇದ್ದೀರಾ? ಈ ಹೋದ್ ಸತಿ 50 ರೂಪಾಯಿ ನಂಗೆ ಆಗ್ತದೆ. ಈಗ ಏನೋ 45 ರೂಪಾಯಿ ಅಂತ ಹೇಳ್ತೇವೆ ಕೆಜಿಗೆ. ನೋಡೋಣ ಒಂದ್ 48ಕ್ಕೆ ಹಾಕೋತಾರೆ ಅನ್ಕೊಂಡಿದೀನಿ. ಒಳ್ಳೆ ಏನ್ ಅಷ್ಟಾದ್ರೂ 50 ಏನ್ ಲಾಸ್ ಇಲ್ಲ ಸರ್. ಒಂದ್ಸಲ 20 ರೂಪಾಯಿಗೆ ಹಾಕ್ಬಿಟ್ಟಿದೆ ಸರ್ ನಾವು. 82 ರೂಪಾಯಿ ಹೋಗಿರೋದು ಐತೆ. ನಿಮ್ಗೆ ರೆಗ್ಯುಲರ್ ಬರ್ತಾ ಇರ್ತದೆ. ಸ್ಟಾರ್ಟ್ ಆಗ್ಬಿಟ್ರೆ ಸರ್ ಇದು ಕ್ರಾಪ್ ಒಂದ್ 3-4 ತಿಂಗಳು ಕಂಟಿನ್ಯೂಸ್ ಆಗಿರುತ್ತೆ. ಅದಕ್ಕೆ ಏನ್ ಮಾಡಿದೀನಿ, ನನ್ಗೆ ಇದು ಸ್ವಲ್ಪ ನನ್ಗೆ ಖರ್ಚು ವೆಚ್ಚಕ್ಕೆಲ್ಲ ಆಯ್ತದೆ ಅಂತ ಹೇಳ್ಬಿಟ್ಟು 2 ಪಾಲ್ಟೇಷನ್ ಮಾಡ್ಕೊಬಿಟ್ಟಿದೀನಿ. ಅಲ್ಲೊಂದ್ ಪಾಲ್ಟೇಷನ್, ಇಲ್ಲೊಂದ್ ಪಾಲ್ಟೇಷನ್. ಇದ್ ಮುಗಿತಾರಂಗೆ ಅದ್ ಬರ್ಬೇಕು. ಈಗ ನನ್ಗೆ ಐಡಿಯಾ ಗೊತ್ತಾದ್ಮೇಲೆ ಇಲ್ಲ ಬಾಳೆಲಿ ಯಾವ್ದೇ ಕಾರಣಕ್ಕೂ ಏನಾಗಲ್ಲ. ಹೋದ್ಸಲ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಬಂದಾಗ ನಮ್ದು ಅವಾಗ ಒಂದ್ ಸ್ವಲ್ಪ ಮುರಿದೋಗಿತ್ತು ಬೇಸಿಗೆಲಿ. ಈ ಸತಿ ಏನು ಗಳನು ಕೊಟ್ಟಿಲ್ಲ ನಾನು. ಫುಲ್ ಬೆಂಡ್ ಆಗಿದ್ರು ಕೊಡ್ಲಿಲ್ಲ. ಇರ್ಲಿ ನೋಡೋಣ ಅಂತ. ಏನಾಗಿಲ್ಲ ಈ ಸತಿ. ಏನಾಗಿಲ್ಲ. ಇದು ನೀವು ಟ್ರೆಂಚ್ ಮಾಡಿ ಏನಾದ್ರು ಮಾಡಿದ್ರೆ? ಇದು ಟ್ರೆಂಚ್ ಮಾಡಿದ್ದು. ಫುಲ್ ಉರುಳಿ ಮತ್ತೆ ಕಸಗಳು ಹೇಳದ್ನಲ್ಲ, ರೇಷ್ಮೆದು ವೇಸ್ಟೇಜ್ ಎಲ್ಲ ಒಳಗಡೆ ಯಾಕೆ ಮುಚ್ಚಿಬಿಟ್ಟಿದೀನಿ ನಾನು. ಮುಚ್ಚಿಬಿಟ್ಟಿದೀನಿ. ನಮ್ದು ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಕಲರ್ ಗ್ರೀನಿಸ್ ಕಮ್ಮಿ ಇದೆ ನಮ್ದು ಗಿಡ. ಈಗ ಮಳೆ ಬಿದ್ಬಿಟ್ರೆ ಫುಲ್ ಗ್ರೀನ್ ಆಗ್ಬಿಡುತ್ತೆ ನಿಮ್ಗೆ. ಈಗ ಇದಕ್ಕೆ ಏನ್ ಗೊಬ್ಬರ ಏನ್ ಕೊಟ್ಟಿದ್ರಿ ನೀವು? ಗೊಬ್ಬರ ನಮ್ ಕೊಟ್ಟಿಗೆ ಗೊಬ್ಬರ ಅಷ್ಟೇ. ಕೆಮಿಕಲ್ ಏನಿಲ್ಲ. ಕೆಮಿಕಲ್ ಸ್ಪ್ರೇನೇ ಮಾಡಿಲ್ಲ ಸರ್ ನಾನು. ಇದೇನೋ ಸಿಗೋಟೋಕ ಬರುತ್ತೆ ಅಂತಾರೆ. ಸುಮಾರು ಗಿಡ ಬಂದಿದೆ. ನಾನೇನು ಏನ್ ಸ್ಪ್ರೇ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ನನಗೆ ಸ್ಪ್ರೇ ಅಂದ್ರೆ ಆಗಲ್ಲ ಸರ್. ಯಾಕಂದ್ರೆ ನನಗೆ ಕೆಮ್ಮು ಬಂದ್ಬಿಡುತ್ತೆ, ಸ್ವಲ್ಪ ಅಲರ್ಜಿ ತರ ಆಗ್ಬಿಡುತ್ತೆ. ನಾನು ಅದಕ್ಕೆ ಕೆಮಿಕಲ್ ಹೋಗೋದಿಲ್ಲ ನಾನು. ಈಗ ಇದು ಈ ಸರಿ ಹಾರ್ವೆಸ್ಟ್ ಆದ್ಮೇಲೆ ಪುನಃ ಇದನ್ನ ಕುಳಿನೇ ಕಂಟಿನ್ಯೂ ಮಾಡಲೇ ಬಿಟ್ಟಿದ್ದೀನಿ ಸರ್. ನಿಮ್ಗೆ ಅಲ್ಲಿ ಕಾಣಿಸ್ತಾ? ಅಲ್ಲಿ ಬಿಟ್ಕೊಂತ ಬರ್ತಾ ಇದೀನಿ. ಈಗ ನಾನು ಕುರಿಗೆ ಮೇವು ಆಗುತ್ತೆ ನನ್ಗೆ. ಇದು ಸ್ವಲ್ಪ ಕುರಿಗೆ ಮೇವು ಆಗುತ್ತೆ. ಸ್ವಲ್ಪ ನಾನು ಏನ್ ಮಾಡ್ತೀನಿ, ದಸಿಗಳನ್ನ ಸ್ವಲ್ಪ ತಗೊಂಡು ಮೇಕೆ ಮನೆಯಲ್ಲ ಇರುವಂತ ಮೇಕೆ ಹೊರಗಡೆ ಬಿಡಲ್ಲ ಅಲ್ವಾ, ಇದ್ರಲ್ಲೇ ತಗೊಂಡ್ ಹೋಗ್ತೀನಿ. ಅದ್ರಲ್ಲಿ ಒಂದ್ ದಸಿ ಉಳಿಸ್ತೀನಿ. ಈಗ ಯಾಕಂದ್ರೆ ನಮ್ದು ಆಲ್ರೆಡಿ ಕಟಾವ್ ಸ್ಟಾರ್ಟ್ ಆಗಿರೋದ್ರಿಂದ. ನಿಮ್ ಕೋಳಿಗೂ ಒಳ್ಳೆ ಆಹಾರ. ಆ ಕೋಳಿಗೆ ನಮ್ಗೆ ಹಾಕ್ಬಿಟ್ರೆ ತಿನ್ಕೊಂಡ್ಬಿಡ್ತಾವೆಲ್ಲಾನು ಇದನ್ನ. ಒಳ್ಳೆ ಆಹಾರ. ಹಂಗಾಗಿ ಇದು ಕಂಟಿನ್ಯೂ ಇದನ್ನ ತಿರ್ಗಾ ರಿಮೂವ್ ಮಾಡಲ್ಲ ಇದನ್ನ. ಯಾಕಂದ್ರೆ ಅಡಿಕೆ ಒಳಗಡೆ ಮಾತ್ರ ರಿಮೂವ್ ಮಾಡಿದ್ ನಾವ್. ಯಾಕಂದ್ರೆ ಅಡಿಕೆ ಒಳಗಡೆ ಕ್ರಾಪ್ ತೆಗಿಬೇಕು ಅಂತ ಹೇಳಿದ್ರು ಸುಮಾರು ಜನ. ಬಟ್ ನಮ್ಗೆ ಈಗ ಅನ್ಸುತ್ತೆ ತೆಗಿದಾರು ಒಳ್ಳೇದಾಯ್ತಿತ್ತು ಅಂತ. ಕೆಲವ್ರು ಏನ್ ಹೇಳ್ತಾರೆ, 1 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ, ತೆಗ್ದಾಕ್ಬಿಡ್ತಾರೆ. ಅಂದ್ರೆ ಅಷ್ಟು ಇಳುವರಿ. ಇಲ್ಲ, ನಾವ್ 2 ವರ್ಷ ಇಟ್ಕೊಂಡಿದ್ದು. ಸುಮಾರು ಜನ ನಮ್ಗೆ ಹೇಳಿದ್ರು, ಅಡಿಕೆ ಒಳಗಡೆ ಇಟ್ಕೊಬಾರ್ದು ನೀವು, ಅಡಿಕೆ ಬೆಳೆಯಲ್ಲ ಅಂತ. ನಾವು ಹಂಗೆ ಅನ್ಕೊಂಡ್ ತೆಗೆದ್ಬಿಟ್ಟು ಇವಾಗ ಅನ್ಸ್ತಾ ಇದೆ ತೆಗಿಯಕ್ಕೆ 30,000 ಖರ್ಚು ಮಾಡೋದು ನಾವು ಮಿಷಿನರಿಗಳು ಕೊಟ್ಟಿ. ಇವಾಗ ಅನ್ಸುತ್ತೆ ಅಯ್ಯೋ ಬಾಳೆ ಇದ್ದೀರಿ ನಮ್ಗೆ ಏನ್ ಆಗ್ತಿರಲ್ಲ ಈ ಸಮ್ಮರ್ಗೆ. ಏನ್ ಆಗಲ್ಲ ಸರ್, ಸುಮ್ನೆ ಅಂದ್ರೆ ಲೈನ್ ತೆಗೆದು ಒಂದ್ ಲೈನ್ ಆರು ಉಳಿಸ್ಕೊಬೇಕಾಯ್ತು. ಇದನ್ನ ಏನ್ ನೆಕ್ಸ್ಟ್ ತೆಗಿಬೇಕು 2 ವರ್ಷ 3 ವರ್ಷ ಆದ್ಮೇಲೆ ಅನ್ಕೊಂಡಿಲ್ಲ. ತೆಗಿಯಲ್ಲ. ಇದು ಅದಕ್ಕೆ ಸಪರೇಟ್ ಮಾಡ್ಕೊಬಿಟ್ಟು ನಾನು ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು. ನೀವು ಬರ್ತಾ ಇರ್ತದೆ ಅರೆಸ್ಟ್ ಆಗ್ತಾ. ಅದಕ್ಕೆ ಟೆನ್ಷನ್ ಬೇಡ ಅಂತ ಇದು ಸಪರೇಟ್. ಇದ್ರಲ್ಲಿ ಏನಿಲ್ಲ ನಮ್ಗೆ. ಬಾರ್ಡ್ರಲ್ಲಿ ತೆಂಗಿದೆ, ಒಳಗಡೆ ಬಾಳೆ ಇದೆ. ಇದನ್ನ ರೈತರು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು. ಯಾಕಂದ್ರೆ ಅವರು ಹೊಸದಾಗಿ ಮಾಡ್ಬೇಕು ಅಂತಂದ್ರೆ ಅದನ್ನ ಅಡಿಕೆ ಒಳಗಡೆ ಮಾಡ್ಬಿಡ್ತಾರೆ. ಕೆಲವೊಬ್ರು ಟ್ರಂಚಿಂಗ್ ನೆಟ್ಬಿಡ್ತಾರೆ ಸರ್ ಬಾಳೆನ. ಟ್ರಂಚಿಂಗ್ ನೆಟ್ಬಿಟ್ರೆ ಏನ್ ಮಾಡುತ್ತೆ, ಕೀಳಕ್ ಆಗಲ್ಲ. ಫುಲ್ ಏನು ಗೆಡ್ಡೆ ಅಗಲ ಆಗ್ಬಿಡ್ತದೆ. ಆವಾಗ ಸಿಕ್ಕಾಪಟ್ಟೆ ಇದಾಗತ್ತೆ, ಬರುತ್ತೆ. ಅದನ್ನ ಕೀಳಕ್ಕೆ ತಿರ್ಗಾ ಅದನ್ನ ಅದು ಕಿತ್ತುವೆ ಗೆಡ್ಡೆ ಉಳ್ಕೊಂಡಿರುತ್ತೆ ಒಳಗಡೆ. ಮತ್ತೆ ಮರಿ ಬರ್ತಾನೆ ಇರುತ್ತೆ, ಸಮಸ್ಯೆ ಜಾಸ್ತಿ. ಅದು ಅದನ್ನ ಮಾಡ್ಬೇಕು ಅಂತ ಹೋದ್ರೆ ಯಾರು ನನ್ನ ಹತ್ರ ಒಬ್ರು ರೈತರು ಕೇಳಿದ್ರು, ಯಾವ್ದೇ ಕಾರಣಕ್ಕೂ ಮಾಡ್ಬೇಡಿ, ಬೇಕಾದ್ರೆ ಸಪ್ರೇಟ್ ಮಾಡ್ಕೊಳ್ಳಿ ಬಾಳೆನ. ನೀವು ಟ್ರಂಚ್ ಒಳಗಡೆ ನೆಡ್ಬೇಡಿ, ಬೇಕಾದ್ರೆ ಸೆಂಟ್ರಿಗೆ ಅಂದ್ರೆ 4 ಅಡಿಕೆ ಗಿಡದ ಮಧ್ಯ ನೆಟ್ಕೊಳ್ಳಿ ಅಂತ ಹೇಳ್ದೆ. ಅದು ಬೆಟರ್ ಸರ್. 4 ಬೆಟರ್ ಅಲ್ಲ. ಈಗ ನಾನು ಅದನ್ನ ಹೇಳ್ತೀನಿ ಏನಪ್ಪಾ ಅಂದ್ರೆ, ಈಗ ಹೊಸದಾಗಿ ಇದಕ್ಕೆ ಕೀಳಕ್ಕೆ ಖರ್ಚು ಮಾಡ್ಬೇಕು. ಹೌದು. ಪುನಃ ಅದನ್ನ ತಿರ್ಗಿ ನೆಡಬೇಕು ಅಂದ್ರೆ ಕೀಳಕ್ಕೂ ಖರ್ಚು ಮಾಡ್ಬೇಕು. ಎಲ್ಲ ಖರ್ಚು ಮಾಡೋದ್ರ ಬದಲು ಖರ್ಚೇ ಇರಲ್ಲ. ಎಷ್ಟು ಬರ್ತಾ ಇರ್ತದೆ, ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು. ಏನಂದ್ರೆ ನಿಮ್ಗೆ ಖರ್ಚಿನ ಲೆಕ್ಕ ಹಾಕ್ದಾಗ ನೀವು ಅದನ್ನ ಬಿಟ್ಕೊಂಡು ಹೋದ್ರೆ ಏನ್ ಬರ್ತದೆ ಬೆಟರ್. ಇನ್ನು ಕೆಲವೊಬ್ರು ಗುಂಪಳೆ ಮಾಡ್ತಾರೆ. ಗುಂಪಳೆನೂ ಬೆಟರ್ ಸರ್. ಗುಂಪಳೆನೂ ಬೆಟರ್. ಹೌದು. ಅಂದ್ರೆ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಜಾಸ್ತಿ ಕೊಟ್ಕೊಂಡು ನೆಟ್ರೆ ಅದನ್ನ ಗುಂಪಳೆನೂ ಚೆನ್ನಾಗಿದೆ. ಗುಂಪಳೆನೂ ಬೆಟರ್, ಚೆನ್ನಾಗಿದೆ. ಸೊ ಈ ತರ ರೈತರು ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡೋದ್ರ ಕಡೆ ಗಮನ ಕೊಟ್ಟು. ಹೌದು.
ನನಗೆ ಇದು ಹೇಳಿದ್ನಲ್ಲ ಸರ್, ನನ್ ಖರ್ಚು ವೆಚ್ಚ ಎಲ್ಲ ಬಾಳೆನೆ. ಬಾಳೆ ಬಿಟ್ರೆ ನನಗೆ ಖರ್ಚು ವೆಚ್ಚ ನಂಬ್ಕೊಂಡಿರೋದು ಬಾಳೆ. ಒಟ್ಟಲ್ಲಿ ನಿಮ್ಗೆ ಏನ್ ನೀವು ಇದು ಖರ್ಚು ಮಾಡಿದ್ರ ಈಗ ಇದು ಖರ್ಚೇನಿಲ್ಲ ಸರ್ ಇದಕ್ಕೆ. ನಮ್ದೇ ಗೆಡ್ಡೆ, ಮಿಷಿನರಿ ಗುಂಡಿ ತಗ್ಸಕ್ ಒಂದು ಖರ್ಚು ಮಾಡಿದೀನಿ ಅಷ್ಟೇ. ನಾವೇ ಕುಯ್ಕೊಂತೀವಿ, ದಸಿ ಗಿಸಿ ಎಲ್ಲ ಕ್ಲೀನ್ ಮಾಡ್ಕೊಂತೀವಿ, ಗೊಬ್ಬರ ನಾವೇ ಹಾಕೊಂಡಿದ್ದೋ. ಹಂಗಾಗಿ ಏನು ನಿಮಗೆ ನಷ್ಟ ಇಲ್ಲ. ಬಲ್ಕ್ ಆಗಿ ಮಾಡೋರು ಏನ್ ಮಾಡ್ತಾರೆ, ಲೇಬರ್ ಇಟ್ಕೊಂಡ್ ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಲೇಬರ್ ಇಟ್ಕೊಂಡ್ ಮಾಡಿದ ಬಲ್ಕ್ ಮಾಡಿದಾಗ. ಇವಾಗ ಸಣ್ಣದಾಗಿ ಮಾಡ್ಕೊಂಡಿದೀವಿ. ನಮ್ ಖರ್ಚು ವೆಚ್ಚಕ್ಕೆಲ್ಲ ಒಂದ್ 500 ಗೆಡ್ಡೆ, ಅಲ್ಲೊಂದ್ 600 ಗೆಡ್ಡೆ. ತುಂಬಾ ಚೆನ್ನಾಗಿ ಬಂದೈತೆ. ಸೈಜು ಚೆನ್ನಾಗಿದೆ, ಸೈನಿಂಗ್ ಚೆನ್ನಾಗಿದೆ ಸರ್ ಕಾಯಿದು. ಏನ್ ಬೇಕಾಗಿರೋದು ಸೈನಿಂಗ್, ಕಾಯಿ ಕಜ್ಜಿ ಇರಬಾರ್ದು. ಸೈನಿಂಗ್ ಎಲ್ಲೂ ಕಜ್ಜಿನೂ ಇಲ್ಲ. ಹೌದು, ಸೈಜು ಚೆನ್ನಾಗಿದೆ, ಶೈನಿಂಗ್ ಇದೆ, ತುಂಬಾ ಚೆನ್ನಾಗಿ. ನನಗೆ ಸ್ವಲ್ಪ ಅನುಭವ ಬಾಳೆಲಿ ಈಗ, ಅಂದ್ರೆ ನಮಗೂ ಫಸ್ಟ್ ಇರ್ಲಿಲ್ಲ. ಈಗ ಒಂದ್ 2-3 ವರ್ಷದಿಂದ ಕಂಟಿನ್ಯೂಸ್ ಬಾಳೆ ಆಗ್ತಾ ಇದೀನಲ್ಲ, ಹಂಗಾಗಿ ಸ್ವಲ್ಪ ಗೊತ್ತಾಯ್ತು. ಬಾಳೆಯಿಂದ ನಮ್ಗೇನು ಲಾಸ್ ಅನ್ನೋದೇನಿಲ್ಲ. ಲಾಸ್ಟ್ಗೆ ನಮ್ ಖರ್ಚು ವೆಚ್ಚನಾರು ತಗೋತದದು ಅನ್ಬಿಟ್ಟು ಬಾಳೆ ಮಾಡ್ತೇನೆ ಇದೀನಿ. ಮಿಶ್ರ ಬೇಸಾಯಕ್ಕೆ ಹೋಗ್ಬೇಕು ಒಟ್ನಲ್ಲಿ. ಹೌದು, ಈಗ ಮತ್ತೆ ಈಗ ಮಾಡಾದ್ಮೇಲೆ ನಾನು ಗುಂಪಾಳೆ ಅಡಿಕೆ ಒಳಗಡೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಗುಂಪಾಳೆ ಮಾಡೋಣ ಅಂತ ಸರ್. ನಾನು ಸುಮಾರು ತೋಟ ವಿಸಿಟ್ ಮಾಡ್ತಾ ಇದೀನಿ. ಹಂಗಾಗಿ ಗುಂಪಾಳೆ ಮಾಡೋರೆ ಸರಿ ಒಳಗಡೆ ಅನ್ಕೊಂಡ್ ಮಾಡ್ತಾ ಇದೀನಿ. ನಿಮ್ಗೆ ಇಲ್ಲಿ ತೆಂಗು ನೋಡಿ 4 ವರ್ಷಕ್ಕೆ ಒಂಬಳೆ ಬಂದಿದೆ. ಸುಮಾರು ತೆಂಗು ಬಂದ್ಬಿಟ್ಟಿದೆ ಸರ್, 4 ವರ್ಷ ಕರೆಕ್ಟ್ ಆಗಿ ಇದಕ್ಕೆ. ಚೆನ್ನಾಗಿ ಬಂದಿದೆ, 2-3 ಬಂದಿದಾವೆ. ನಮ್ಗೆ ಆಲ್ಮೋಸ್ಟ್ ತೆಂಗಿನ ಗಿಡನೂ ಒಂಬಳೆ ಬಂದಿದೆ. ಇಲ್ಲಿ ಆಲ್ ಫ್ರೂಟ್ಸ್ ಅನ್ಬಿಟ್ಟು 2 ಪಾತಿಲಿ ಫುಲ್ ಒಂದ 40 ತರದ ಹಣ್ಣುಗಳ ಗಿಡಗಳು ಹಾಕೊಂಡ್ಬಿಟ್ಟಿದೀವಿ ನಾವು ಇಲ್ಲಿ ಮನೆಗೆ ಅಂತಾನೆ. ಎಲ್ಲಾ ವೆರೈಟಿ ಹಣ್ಣಿನ ಗಿಡಗಳು.